ಸೊ ಎಲ್ಲಿದ್ದೀನಿ ಅಂತಂದರೆ ಈಗ ಬಂದು ನಾನು EGL ಅಲ್ಲಿ ಇದ್ದೀನಿ, ದೊಂಬ್ಳೂರ್ ಹತ್ರ. ಸೊ ಇಲ್ಲಿಗೆ ಲಾಸ್ಟ್ ಬಾಡಿಗೆ ಬಂದು ಡ್ರಾಪ್ ಆಗಿದ್ದು. ಇಲ್ಲಿ ಯಾವುದೇ ಥರ ಮೊಬೈಲ್ ಇಲ್ಲ. ಯಾಕೆ ಅಂತ ಕೇಳೋದಾದರೆ, ನನ್ನ ಹತ್ರ ಒಂದು 4G ಫೋನ್ ಇತ್ತಲ್ವ, ಆ ಫೋನ್ ಬಂದುಬಿಟ್ಟು ಸರಿಯಾಗಿ ಡ್ಯೂಟಿ ಬರ್ತಿರಲಿಲ್ಲ. ಆ ರೀಸನಿಂದ ಇವಾಗ ಏನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅದರಲ್ಲೇ ಬಂದು ಈಗ ನಾನು ವಿಡಿಯೋ ಮತ್ತು ಡ್ಯೂಟಿ ಎರಡೂ ಇದರಲ್ಲೇ ಮಾಡ್ಕೊತಾ ಇರೋದು. ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಪ್ಪ ಅಂತಂದರೆ ಇನ್ನೊಂದು ಫೋನ್ ಇದ್ದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಆಯಿತಾ. ಬಟ್ ಏನಂತಂದರೆ ಅದು 4G ಫೋನ್ ಆಗಿದ್ರಿಂದಾಗಿ ಅಷ್ಟು ಡ್ಯೂಟಿಗಳು ಬರ್ತಿರಲಿಲ್ಲ. ನನ್ನ 4G ಮೊಬೈಲ್ನ ಮನೆಗೆ ಬಿಸಾಕ್ಬಿಟ್ಟು ನಾನು ಬಂದು ಇವಾಗ ನಂದೇ ಏನು ಡ್ಯೂಟಿ ಮಾಡ್ತೀನಿ, ಯಾವುದು ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಎರಡು ಮೊಬೈಲು ಇದರಲ್ಲೇ ಡ್ಯೂಟಿ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂದರೆ 3 ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ. ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋ. ಈ 3 ಅಪ್ಲಿಕೇಶನ್ ಆನ್ ಮಾಡಿಕೊಂಡು ಕ್ಯಾಮ್ರಾನ ಆನ್ ಮಾಡಿಕೊಂಡ್ರೆ ಏನೋ ಒಂಥರ ಲ್ಯಾಗ್ ಆದಂಗೆ ಐತೈತೆ. ಸೊ ಆ ಮೊಬೈಲ್ ಇದ್ದರೆ ಸ್ವಲ್ಪ ಕಂಫರ್ಟ್ ಅನ್ಸೋದು. ಬಟ್ ಏನು ಗೊತ್ತಾ, ತುಂಬ ನಾನು ಒತ್ತುತ್ತಾನೆ ಇರ್ತೀನಿ ಸ್ಕ್ರೀನ್ ಮೇಲೆ, ಡ್ಯೂಟಿಗಳು ಸಿಗಲ್ಲ, ತುಂಬ ಮಿಸ್ ಆಗುತ್ತೆ. ಡ್ಯೂಟಿಗಳು ತುಂಬ ಬರ್ತಿದೆ, ಬಟ್ ಏನಪ್ಪ ಅಂತಂದರೆ ಸಿಗಲ್ಲ, ನನಗೆ ಮಿಸ್ ಆಗ್ತಾಯಿತ್ತು. ಹಂಗಾಗಿ ಇದೇ ಮೊಬೈಲ್ನೇ ಯೂಸ್ ಮಾಡ್ತಾಯಿದ್ದೀವಿ. ಇವು ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ನನಗೆ, ಆಯಿತಾ. ಸೊ ಇವತ್ತು ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಕೇಳೋದಾದರೆ 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅದು ಹೆಂಗಪ್ಪ ಅಂತಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರವಾಗಿ. ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೋಡಿ ಎಷ್ಟು ಮಾಡಿ ನೋಡ್ಬೋದು. 12 ಗಂಟೆ 30 ನಿಮಿಷ ಆಗಿದೆ ಬೆಳಗ್ಗೆ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವುದ್ಯಾವುದ್ರಲ್ಲಿ ಎಷ್ಟೆಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತ. ನಮ್ಮ ಯಾತ್ರೆಯಲ್ಲಿ 207 ರೂಪಾಯಿ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಒಂದು 2-3 ಡ್ಯೂಟಿ ಕ್ಯಾನ್ಸಲ್ ಆಯಿತು. 54 ರೂಪಾಯಿ ಡ್ಯೂಟಿ ಆಗಿದೆ. ಹಾಗೆ ಊಬರಲ್ಲಿ 619 ರೂಪಾಯಿ ಬಂದುಬಿಟ್ಟು ಊಬರಲ್ಲಿ ಆಲ್ರೆಡಿ ನನ್ನ ಅರ್ನಿಂಗ್ಸ್ ಆಗಿರೋದು. ಸರಿನಾ, ಇದಿಷ್ಟು ಒಟ್ಟು ಎಷ್ಟಾಯಿತು? 850 ರೂಪಾಯಿ. ಅದರಲ್ಲಿ 20 ರೂಪಾಯಿ ನಮ್ಮ ಯಾತ್ರೆ ಒಂದು ಹೋಗುತ್ತೆ. ಆಲ್ಮೋಸ್ಟು 20 ರೂಪಾಯಿ ಇವನು ರ್ಯಾಪಿಡೋವನ್ನು ಕಟ್ ಮಾಡ್ಕೊತಾನೆ. 30 ರೂಪಾಯಿ ಅಷ್ಟು ಊಬರನ್ನು ಕಟ್ ಮಾಡ್ಕೊತಾನೆ, ಪ್ಲಾಟ್ಫಾರ್ಮ್ ಚಾರ್ಜಸ್ಸು. ಸರಿನಾ. ಸೊ ನೋಡೋಣ. ಇವಾಗ ಜಸ್ಟ್ ಒಂದು ಡ್ಯೂಟಿ ಬಂತು, ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಮೊಬೈಲು ಲ್ಯಾಗ್ ಆಗ್ತಾಯಿದೆ. ಹೆಂಗಪ್ಪ ಅಂತಂದರೆ ಕ್ಯಾಮ್ರಾನೂ ಯೂಸ್ ಮಾಡಿಕೊಂಡು ಡ್ಯೂಟಿನೂ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನೋಡೋಣ, ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಫೋನ್ ತೊಗೋಬೇಕಾಗುತ್ತೆ. ಈ ಮೊಬೈಲ್ನ ನಂಬ್ಕೊಂಡು ನಾವು ಡ್ಯೂಟಿ ಮಾಡೋಕ್ಕಾಗಲ್ಲ. ಸೊ ಆ ರೀಸನಿಂದ ಈ ಮೊಬೈಲ್ನ ಈಗ ಅಂದರೆ ಡ್ಯೂಟಿಗೋಸ್ಕರ ಬಳಸೋಣ ಅಂತ ಇದ್ದೀನಿ. ಇನ್ನೊಂದು ಫೋನ್ ತಗೊಂಡು ಅದು ವಿಡಿಯೋಗೋಸ್ಕರ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ದುಡಿಮೆನೇ ಆಗಲ್ಲ, ಆಯಿತಾ. 4G ಫೋನ್ ಅಂತೂ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾರ ಹತ್ರ ಇದ್ದರೆ ನೀವು ಅದನ್ನು ಚೇಂಜ್ ಮಾಡಿಕೊಂಡ್ರೆ ಬೆಟರು. ಯಾಕಂದರೆ 5G ಫೋನ್ಗೆ ಡ್ಯೂಟಿಗಳು ಬರೋಲ್ಲ ಗುರು. ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನನಗಂತೂ ತಲೆ ಕೆಟ್ಟೋಯ್ತು. ಯಾಕೆ ಡ್ಯೂಟಿಗಳಂತೂ ಬರ್ತಿದೆ, ನನಗೆ ಮಾತ್ರ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ತುಂಬಾ ಅಂದರೆ ಅದು ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯಿತು. ಮತ್ತು ಒಂಥರ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಮತ್ತು ಹೋಯ್ತಾ ಏನಾಗ್ಬಿಡುತ್ತೆ, ನಮಗೆ ಬೆಳಗ್ಗೆನೇ ಒಂದು 700-800 ರೂಪಾಯಿ 1000 ರೂಪಾಯಿ ಮಾಡ್ಕೊಬಿಟ್ರೆ ಮತ್ತು ಸಂಜೆ ಮೇಲೆ ನಮಗೆ ಡ್ಯೂಟಿ ಮಾಡೋಕ್ಕೆ ಒಂದು ಸ್ವಲ್ಪ ಮನಸ್ಸಿರುತ್ತೆ. ನಾವು ಇಡೀ ದಿನ ಒಂದು ಸಾಯಂಕಾಲ ಗಂಟನೂ ಒಂದು 700 ರೂಪಾಯಿ 800 ರೂಪಾಯಿ ಮಾಡೋಕ್ಕಾಗಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ಮತ್ತೆ ಅನ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೋಗಪ್ಪ ಯಾವನ್ ಮಾಡ್ತಾನೆ, ಮನೆಗೆ ಹೋಗ್ಬಿಡೋಣ ಅನಿಸುತ್ತೆ. ಸೊ ಆ ರೀಸನಿಂದ ಯಾರಾದರೂ ನಿಮ್ಮಲ್ಲಿ ಯೂಸ್ ಮಾಡ್ತಿದ್ರೆ ಯಾವುದಪ್ಪ 4G ಫೋನ್ನ, ಸೊ ಅದನ್ನು ಚೇಂಜ್ ಮಾಡಿಕೊಂಡು 5G ಫೋನ್ಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೊಬೈಲ್ ಪರ್ಸ್ನಲ್ ಫೋನಿಂದ ಈ 5G ಮೊಬೈಲಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದಾಗಿ ಸ್ವಲ್ಪ ಡ್ಯೂಟಿಗಳು ಪರವಾಗಿಲ್ಲ, ನನಗೆ ಚೆನ್ನಾಗಿ ಸೆಟ್ ಆಗ್ತಿದೆ. ಬಟ್ ಮುಂಚೆ ನನ್ನ 4G ಫೋನಲ್ಲಿ ಮಾತ್ರ ಡ್ಯೂಟಿಗಳಂತೂ ಯಾವುದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕಿತ್ತು, ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲಿ ಕಸ್ಟಮರು. ಯಾಕಪ್ಪ ಅಂತಂದರೆ ಅಲ್ಲೇ ವೆಯ್ಟ್ ಮಾಡ್ತಿದ್ರು ಕಸ್ಟಮರ್. ಹೋಗಿದ್ದೆ ನಾನು, ಮೆಸೇಜ್ ಹಾಕಿದ್ದೆ, ಅವ್ನು ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ. ತೆಗಿ ಅಂತ ಹೇಳಿದ್ರು. ಮತ್ತು ಈ ಕಡೆ ಬಂದು ಸೈಡಿಗೆ ನಿಲ್ಸ್ಕೊಂಡೆ, ಈ ಕಡೆ ಆಟೋ ಪಾರ್ಕಿಂಗ್ ಐತೆ ಅಲ್ಲೇ ಹಾಕ್ಕೊಳ್ಳಿ ಅಂತ. ಅಲ್ಲಿ ನಿಲ್ಸೋಕ್ಕೆ ಬಿಟ್ಟಿಲ್ಲ. ಹಂಗಾಗಿ ಕ್ಯಾನ್ಸಲ್ ಮಾಡಿಬಿಟ್ರು ಕಸ್ಟಮರು. ವೇರ್ ಆರ್ ಯು ಅಂದ್ಕೊಂಡು ನಾನು ಫೋನ್ ಮಾಡ್ತೀನಿ, ಎತ್ತುತ್ತಾನೂ ಇಲ್ಲ. ಕಸ್ಟಮರ್ ಹೋದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಗಾಡಿ ಎತ್ಕೊಂಡು. ಇವಾಗ ಇನ್ನೊಂದು ಡ್ಯೂಟಿ ಬಿದ್ದೈತೆ ಬೇಗೂರಿಗೆ. ಸೊ ಇಲ್ಲಿಂದನೇ ಪಿಕಪ್ಪು, ನೋಡೋಣ. ಇಲ್ಲ, ಗ್ಯಾಸ್ ಕಮ್ಮಿ ಇದೆ, ಒಂದೇ ಒಂದು ಪಾಯಿಂಟು. ಅಂದರೆ ಇನ್ನೂ ರೆಡ್ಡಿಗೆ ಬರುತ್ತೆ. ಆಲ್ಮೋಸ್ಟು ಆರೆಂಜ್ ಪಾಯಿಂಟ್ ಇವಾಗ ಇನ್ನು ಒಂದು 3-4 ಕಿಲೋಮೀಟ್ರ್ ಹೋಯ್ತು ಅಂದರೆ ಹೊಂಟೋಯ್ತದೆ ಇದು. ಇನ್ನೆಲ್ಲಾದ್ರೂ ಗ್ಯಾಸ್ ಹಾಕಿಸ್ಕೊ. ದೊಂಬ್ಳೂರಿಂದ DLF ಬೇಗೂರು ಹತ್ರಕ್ಕೆ ಒಂದು ಡ್ರಾಪ್ ಆಯಿತು. ಈಗ ನಮ್ಮ ಸಬ್ಸ್ಕ್ರೈಬರ್ ಆದ ಒಬ್ರು ಅಣ್ಣಂದರು ಸಿಕ್ಕಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅಣ್ಣ, ನಿಮ್ಮ ಹೆಸರು? ಹೇಗಿದ್ದೀರಿ? ವಿಡಿಯೋ ಮಾಡ್ತಾರೆ.
ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲೇ DLF ಹತ್ರನೇ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬ್ ಒಬ್ಬರನ್ನ ಮೀಟ್ ಆಗಿದ್ದಾಯಿತು. ಅದಾದಮೇಲೆ ಯಾವುದೋ ಡ್ಯೂಟಿ ನನಗೆ ಬರ್ತಾ ಇಲ್ಲ. 3 ಅಪ್ಲಿಕೇಶನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಏನಂತಂದರೆ ಡ್ಯೂಟಿ ಬರ್ತಿಲ್ಲ. ನೋಡೋಣ, ಇನ್ನು ಯಾವುದಾದ್ರೂ ಸಿಕ್ಕಿದ್ರೆ ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಇಲ್ಲೇ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಕೂತಾಯಿತು. ಸೊ ಇಲ್ಲೇ ಎಷ್ಟೊಂದು ಅಪಾರ್ಟ್ಮೆಂಟ್ ಎಷ್ಟೆಷ್ಟು ಇದಾವಪ್ಪ ಜನಗಳು. ಬಟ್ ಏನಂತಂದರೆ ಬರ್ತಾರಾ ಅನ್ನೋದೇ ಡೌಟು. ಯಾಕಂತ ಈ ಟೈಮಲ್ಲಿ ಅಂದರೆ ಸಿಟಿ ಕಡೆಯಿಂದ ಬರೋರು ಜಾಸ್ತಿ ಇರ್ತಾರೆ. ಅಂದರೆ ಆಫೀಸಿಂದ ಬರೋರು ಮನೆಗೆ ಸೇರ್ಕೊಳೋರು ಜಾಸ್ತಿ ಇರ್ತಾರೆ. ಇಲ್ಲಿ ಬೆಳಗ್ಗೆ ಹೊತ್ತು ಬಂತು ಅಂತಂದರೆ ಇಲ್ಲಿಂದ ಡ್ಯೂಟಿಗಳು ಜಾಸ್ತಿ ಇರುತ್ತೆ. ಇಂದ ಆಫೀಸ್ಗೆಲ್ಲ ಹೋಗೋರು ಇರ್ತಾರಲ್ವ, ಹಾಗಾಗಿ ಇವಾಗ ಯಾವುದೂ ಸಿಗ್ತಾ ಇಲ್ಲ. ಅಂದರೆ ಈಗ ಬಂದು ಟೈಮ್ ಎಷ್ಟಪ್ಪ ಅಂದರೆ 7 ಗಂಟೆ ಆಯಿತು. ಈಗ ಗೇಲ್ ಗ್ಯಾಸ್ ಹತ್ರ ಇದ್ದೀನಿ. ಎಲ್ಲಪ್ಪ ಅಂತಂದರೆ ಕೋರಮಂಗಲದಲ್ಲಿ ಇನ್ನೂ 5-6 ಗಾಡಿಗಳಿದ್ದಾವೆ. ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಹೆಂಗೋ ಬಂದಂಗೆನೇ ಬೇಗ ಒಂದು 3-4 ನಿಮಿಷದಲ್ಲೇ ಗಾಡಿಗಳು ಮೂವ್ ಆಯ್ತಿದೆ. ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಕೊಟ್ಟು ಇಳಿಸಿರೋದು 360 ಕುಡ್ಕೊಂಡು ಆಮೇಲೆ ಡ್ಯೂಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗಾಡಿ ಇಲ್ಲಿ ಪಾರ್ಕ್ ಮಾಡಿಕೊಂಡೆ. ಸೊ ಇಲ್ಲೇ ಒಂದು ಟೀ ಕುಡ್ಕೊಂಬರೋಣ. ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ಮೇಲೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸಾಯಂಕಾಲ ಆಯ್ತಿದ್ದಂಗೆ ಟೀ ಕುಡಿಬೇಕು ಅನಿಸುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಗುರು. ಎಷ್ಟೊತ್ತಾದ್ರೂ ಟೀ ಕುಡಿದ್ರೆ ಏನೋ ಮನ್ಸಿಗೆ ಒಂಥರ ಸಮಾಧಾನ. ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂತಂದರೆ ಈ ಡ್ಯೂಟಿ ಬಂದು ಕುಂದನಹಳ್ಳಿ ಬ್ರೂಕ್ಫೀಲ್ಡ್ ಹತ್ರಕ್ಕಂತ ತೋರಿಸಿರೋದು. 7 ಗಂಟೆ 49 ನಿಮಿಷ ಆಗಿದೆ. ಬನ್ನಿ ಡ್ರಾಪ್ ಹಾಕು. ಇತ್ತೀಚಿನ ದಿನಗಳಲ್ಲಿ ಡ್ಯೂಟಿಗಳನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ ಆಗ್ಬಿಟ್ಟೈತಾಯ್ತಾ ಬೆಂಗಳೂರಲ್ಲಿ. ಯಾಕಂತ ಅಂದರೆ ಅರ್ಥನೇ ಆಗಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಒಂದೊಂದು ಸತಿ ತುಂಬ ಡ್ಯೂಟಿಗಳು ಬರುತ್ತೆ, ಒಂದೊಂದು ಸತಿ ಬರಲ್ಲ, ಒಂದೊಂದು ಸತಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ರೋಡ್ ಫುಲ್ ಖಾಲಿ ಇರುತ್ತೆ. ಏನಂತಲೇ ಅರ್ಥ ಆಯ್ತಿಲ್ಲ. ಒಟ್ಟಾರೆ ಹೇಳಬೇಕು ಅಂದರೆ ಒಂದು 2-3 ತಿಂಗಳಿಂದ ಭಾರಿ ಡ್ಯೂಟಿ ಮಾಡೋದಂದರೆ ಒಂಥರ ಹಿಂಸೆ ಆದಂಗೆ ಆಗ್ಬಿಟ್ಟಿದೆ. ಡ್ಯೂಟಿ ನಡೀತಾ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂತ ಅಂದರೆ ನಾನು ಬೇರೆ ಒಂದು ಹಳೆ ಫೋನ್ ಯೂಸ್ ಮಾಡ್ತಿದ್ನಲ್ಲ, ಹಂಗಾಗಿ ಸ್ವಲ್ಪ ನನಗೂ ಡ್ಯೂಟಿಗಳು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಇತ್ತೀಚೆಗೆ ನನ್ನ ಈ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಇವತ್ತೊಂದು ದಿವಸ ನನಗೆ ಬೇಗೂರ್ ಹತ್ರನೇ ತುಂಬ ಟೈಮ್ ಹೊಂಟೋಯ್ತಾಯ್ತಾ. ಅಲ್ಲಿ DLF ಹತ್ರ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ಕಸ್ಟಮರ್ ಲೊಕೇಶನ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ ಸಿಲ್ಕ್ ಬೋರ್ಡಿಗೆ. ಆದರೆ ಏನಪ್ಪ ಅಂತಂದರೆ ಇಷ್ಟು ಆಲ್ರೆಡಿ ಬಂದು 4 ನಿಮಿಷ ಆಗೋಗಿದೆ. ಅವರೇ ಫೋನ್ ಮಾಡಿಬಿಟ್ಟು ಇನ್ನೂ ಒಂದು 4-5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಲ್ರೆಡಿ ಟೈಮ್ ಆಗೈತೆ ಗುರು. ಸಿಲ್ಕ್ ಬೋರ್ಡ್ ಹತ್ರಕ್ಕೆ ಡ್ರಾಪ್ ಇರೋದು, ಮತ್ತು ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು ಅಂತಂದರೆ ಇನ್ನೂ ದೂರ ಆಗುತ್ತೆ. ಸೊ ಇನ್ನೂ ಕಸ್ಟಮರ್ ಅಂತೂ ಕಾಣ್ತಿಲ್ಲ. ಬೇಗ ಬಂದರೆ ಬೇಗ ಡ್ರಾಪ್ ಹಾಕಿ ನಾವು ಕೂಡ ಮನೆ ಕಡೆ ಸೇರ್ಕೋಬೋದಿತ್ತು. ಬಟ್ ಏನಂತಂದರೆ ಬರ್ತಾರೋ ಇಲ್ವೋ ನೋಡಬೇಕು. ಆದರೆ ಫೋನ್ ಮಾಡಿದ್ರೆ ಆಯಿತಾ, ಫೋನ್ ಮಾಡಿದ್ರಿಂದಾಗಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಬರ್ತಾರೆ ಅಂತ. ಅದು ಬಸ್ ಟೈಮಿಂಗ್ಸಲ್ಲಿ ಬಂದುಬಿಟ್ಟು 10:30 ಹಂಗಿರುತ್ತೆ. ಇವ್ರುಗಳು ಇವಾಗಲೇ ಬುಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಮ್ಮನ್ನು ವೆಯ್ಟ್ ಮಾಡಿಸ್ತಾರೆ. ನಮ್ಮ ಟೈಮ್ಗೆ ವ್ಯಾಲ್ಯೂ ಇಲ್ಲ ಅಷ್ಟೇ ಹೇಳ್ಬೇಕು ಅಂತಂದರೆ. ಸೊ ನೋಡೋಣ. ಈ ಕಡೆ ಬಸ್ಗಳು ಹೊರಟಿರೋದು ರಾತ್ರಿ 10 ಗಂಟೆ ಆಯ್ತು. ಇವಾಗ ಎಲ್ಲ ದಸರಾ ಹಾಲಿಡೇ ಸ್ಟಾರ್ಟ್ ಆಯ್ತಲ್ವಾ, ಹಂಗಾಗಿ ಇನ್ನು ಸುಮಾರು ಜನ ನಾಳೆ ಒಂದಿನ ಸ್ಕೂಲೆಲ್ಲ ನಾಳೆ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಡುತ್ತೆ. ನಾಳೆ ಒಂದೇ ದಿನ ಇರೋದು. ಶನಿವಾರದಿಂದ ಆ್ಯಸ್ ಯೂಶ್ವಲ್ಲು ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಹೊರಡ್ತಾ ಇದ್ದಾರೆ, ಊರು ಪಾರ್ಕ್ ಕಡೆಗೆ ಹೋಗಿ ಸೇರ್ಕೊತವ್ರೆ. ಫುಲ್ ಬಸ್ಸು ನೋಡ್ಬೋದು. ಆಲ್ಮೋಸ್ಟು 10 ದಿವಸ ರಜೆ ಇದೆ. ಇವಾಗ ಲಾಸ್ಟ್ ಕಸ್ಟಮರ್ನ ಕೂಡ ನಾನು ಅಲ್ಲೇ ಡ್ರಾಪ್ ಮಾಡಿದ್ದು. ಇನ್ನು ಇಲ್ಲಿಂದ ಮನೆ ಕಡೆಗೆ ಯಾವುದಾದ್ರೂ ಡ್ಯೂಟಿ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ರಿಂಗ್ ರೋಡಿಂದ ಈ ಕಡೆ HSR ಲೇಔಟ್ ಕಡೆಗೆ ತಿರ್ಕೊಂಡೆ. ಒಂದು 10 ನಿಮಿಷ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಯಾವುದಾದ್ರೂ ಸಿಕ್ಕಿದ್ರೆ ನನ್ನ ಲೆಕ್ಕಗೆ ಸಿಗ್ಬೋದು ಯಾವುದಾದ್ರೂ ಒಂದು ಡ್ಯೂಟಿ ಅಂತ ಅಂದ್ಬಿಟ್ಟು ಈ ಕಡೆ ಟರ್ನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಅದೇ ಮೇನ್ ಸಿಗ್ನಲ್ಲು. ಇಲ್ಲೇ ಮೋರಿ ಮೇಲೆ ಗಾಡಿನ ಹಾಕ್ಕೊಂಡು ನಿಂತಿದ್ದೀನಿ. ಮನೆ ಸಿಟಿ ಒಳಗಿದ್ರೆ ಏನೋ ಒಂದು ಮಟ್ಟಕ್ಕೆ ಹೇಳ್ಬೋದು, ಮ್ಯಾನೇಜ್ ಮಾಡ್ಬೋದು ಆಯಿತಾ. ಸಿಟಿಯಿಂದ ಔಟ್ಸ್ಕಟ್ಟಲ್ಲಿತ್ತು ಅಂದರೆ ಇದೇ ಗೋಳು, ಬೇಜಾರಾಗುತ್ತೆ. ಇಲ್ಲಿಂದ ಇವಾಗ ನಮ್ಮ ಮನೆ ಇವಾಗ HSR ಲೇಔಟಿಂದ ಆಲ್ಮೋಸ್ಟು 17-18 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 60 ರೂಪಾಯಿಂದ ಗ್ಯಾಸ್ ಖರ್ಚಾಗುತ್ತೆ. ಒಂದು 8 ಇಲ್ಲ ಅಂತಂದರೆ ಒಂದು 10 ಕಿಲೋಮೀಟ್ರ್ ಹೆಂಗಾದರೂ ಮ್ಯಾನೇಜ್ ಮಾಡ್ಬೋದು.
ಅದಕ್ಕಿಂತ ಜಾಸ್ತಿ ಹೋಗಬೇಕು ಅಂದರೆ ಡೈಲಿ ಬೇಜಾರಾಗುತ್ತೆ. ಯಾಕಂದರೆ ವೇರ್ ಆ್ಯಂಡ್ ಟೈರ್ ಕೂಡ ಆ್ಯಡ್ ಆಗುತ್ತಲ್ವ ಗಾಡಿ, ಆ ಟೈರ್ ಸವಿಯೋದು ಇದೆಲ್ಲ. ಸೊ ನಮ್ಮ ಪರ್ಸ್ನಲ್ಗೋಸ್ಕರ ಯೋಚನೆ ಮಾಡಬಾರ್ದು, ಆದರೆ ಏನು ಮಾಡೋಕ್ಕಾಗಲ್ಲ, ಯೋಚನೆ ಮಾಡಲೇಬೇಕು. 76 ರೂಪಾಯಿ ಬಾಡಿಗೆ ಸಿಕ್ತು, ಅವ್ರನ್ನ ಡ್ರಾಪ್ ಮಾಡಿ ಈಗ ಕೈಕೊಂಡ್ರಳ್ಳಿಯಲ್ಲಿ ಇದ್ದೀನಿ. ಸೊ ಮನೆ ಕಡೆಗೆ ನಾನು ಹೊರಟೆ. ಸೊ ಮನೆ ಕಡೆಗೆ ಹೊರಟಾಯ್ತು. ಇನ್ನು ಯಾವುದಾದ್ರೂ ಬರುತ್ತಾ ಅಂತಂದರೆ ಹೇಳೋಕ್ಕಾಗಲ್ಲ. ಇನ್ನೂ ಸುಮ್ಮನೆ ವೆಯ್ಟ್ ಮಾಡ್ಕೊಂಡಿದ್ರು ಕೂಡ ಪ್ರಯೋಜನ ಇಲ್ಲ. ಆಲ್ರೆಡಿ 10 ಗಂಟೆ 48 ನಿಮಿಷ ಆಗಿದೆ. ಸೊ ಇನ್ನು ನಾನು ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆಗೆ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಡ್ಯೂಟಿಗಳೆಲ್ಲ ಆನ್ ಆಗಿದೆ. 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ಊಬರು, ನಮ್ಮ ಯಾತ್ರೆ, ರ್ಯಾಪಿಡೋನ. ನೋಡಬೇಕು ಏನು ಕತೆನೋ. ಇವತ್ತಂತೂ ದಸರಕ್ಕಂತ ಏನೋ ತುಂಬ ಜನ ಬೆಂಗಳೂರು ಬಿಟ್ಟು ಹೊರಟಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲಪ್ಪ. ತುಂಬ ಜನ ಇವತ್ತು ಹೊಡೆದಿರೋದು ಆಲ್ಮೋಸ್ಟ್ ಬಾಡಿಗೆ ನಾನು ಬಂದು ಎಲ್ಲ ಬಸ್ ಸ್ಟಾಪ್ಗೆ ನಾನು ಡ್ರಾಪ್ ಮಾಡಿರೋದು. ಇನ್ನು ಹೆಂಗಿರುತ್ತೋ ನಾಳೆನೂ ನಡಿಬೋದು, ಶನಿವಾರನೂ ಡ್ಯೂಟಿ ನಡಿಬಹುದು. ಮತ್ತೆ ಬರೋ ವಾರ ಏನು ಕತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಬರೋ ವಾರ ಏನಾಗುತ್ತೆ ಅದು. ಮತ್ತು ತುಂಬ ಜನ ಕಮೆಂಟ್ ಹಾಕ್ತಿದ್ರಿ, ಅದೇನಪ್ಪ ಅಂತಂದರೆ, ಬ್ರದರ್ ಇಲ್ಲಿ ಪೊಲೀಸ್ ಅವ್ರು ಚೆಕಿಂಗ್ ಮಾಡ್ತಿದ್ದಾರೆ. ಡಿ ಡಿ ಕೇಸ್ ಅಗಳ ಅಲ್ಲ, ಇಲ್ಲೆಲ್ಲ ಕಡೆನೂ ಚೆಕ್ ಮಾಡ್ತಿದ್ದಾರೆ. ಒಳ್ಳೇದೇ ಒಂದು ಲೆಕ್ಕದಲ್ಲಿ ಡಿ ಡಿ ಕೇಸ್ ಚೆಕ್ ಮಾಡೋದು. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಇತ್ತೀಚೆಗೆ ಬಾಡಿಗೆಗಳಿಲ್ಲ ಅಂತ. ಅದು ಒಂದು ಪಕ್ಷದಲ್ಲಿ ಹೇಳಬೇಕು ಅಂದರೆ ಸರಿನೇ, ಬಾಡಿಗೆಗಳು ತುಂಬ ಕಡಿಮೆ ಇದೆ. ರೀಸನ್ ಬಂದು ನಿಮ್ಮಲ್ಲೇ ಕಮೆಂಟಲ್ಲಿ ಕೂಡ ಹೇಳ್ತಿದ್ರಿ, ಅದೇನಪ್ಪ ಅಂತ ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆಗಳು ಕಮ್ಮಿ ಅಂತ. ಎಸ್, ಅಫ್ಕೋರ್ಸ್ ಒಂದು ಲೆಕ್ಕದಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಡ್ಯೂಟಿಗಳು ಕಡಿಮೆ ಇದ್ದಾವೆ ಅಂತ ಹೇಳ್ಬೋದು. ಯಾಕಂದರೆ ಸಿಂಗಲ್ ಕಸ್ಟಮರು ನಾನು ನೋಡ್ದಂಗೆ ತುಂಬಾ ಕಡಿಮೆ ಬರ್ತಿರೋದಾಯ್ತಾ. ಆಲ್ಮೋಸ್ಟು 2 ಜನ ಇರ್ತಾರೆ ಕಸ್ಟಮರು, ಇಲ್ಲ 3 ಜನ ಇರ್ತಾರೆ. ಸಿಂಗಲ್ ಕಸ್ಟಮರು 10 ಬಾಡಿಗೆನಲ್ಲಿ ಒಬ್ಬರೋ ಇಬ್ಬರೋ ಇಲ್ಲ 3 ಬಾಡಿಗೆ ಮಾಡ್ಬೋದು ಅಷ್ಟೇ. ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಬಂದು ಕಸ್ಟಮರು ಒಬ್ಬರು ಇದ್ದೇ ಇರ್ತಾರೆ. ಸೊ ಅದೊಂದು ರೀಸನ್ನು. ಹಾಗೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಕೆಲವೊಂದು ಕಮೆಂಟಲ್ಲಿ ನಾನು ಓದಿದ್ದು, ಮತ್ತು ಕೆಲವೊಬ್ರ ಹತ್ರ ಮಾತಾಡಿಸಿದಾಗ ಅವರು ಹೇಳಿದ ಮಾತು ನಾನು ಹೇಳ್ತಿರೋದು, ಬೈಕ್ ಟ್ಯಾಕ್ಸಿಗೆ ತುಂಬ ಆಪ್ಷನ್ ಇದೆ ಬ್ರದರ್. ಒಂದು ಮಟ್ಟಕ್ಕೆ ಹೇಳ್ಬೇಕು ಅಂತಂದರೆ ಪಾರ್ಸಲ್ಲು ಡ್ಯೂಟಿ ಮಾಡ್ಬೋದು, ಫುಡ್ಡು ಡೆಲಿವರಿ ಮಾಡ್ಬೋದು, ಆಮೇಲೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅನ್ನೋದು. ಅದ್ರ ಜೊತೆಗೇ ಅವ್ರಿಗೆ ಆಪ್ಷನ್ಗಳು ಇರುವಂಥದ್ದು. ಮತ್ತು ಕೆಲವೊಬ್ಬರೆಲ್ಲ ಬಂದು ಡ್ಯೂಟಿಗಳು ಮಾಡ್ಕೊತಾರೆ, ಕೆಲಸ ಬೇರೆ ಒಂದೊಂದು ಕಡೆ ಕೆಲಸ ಮಾಡ್ತಾರೆ, ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಅವರು ಪಾರ್ಟ್ ಟೈಮಾಗಿ ಇದನ್ನು ಮಾಡ್ತಿದ್ದಾರೆ ಎಕ್ಸ್ಟ್ರಾ. ಮತ್ತು ಅವ್ರಿಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕೂಡ ಆನ್ ದ ವೇನಲ್ಲಿ ಯಾರು ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡೋದು, ಈ ಥರ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಆಟೋದವ್ರಿಗೆ ಹೊಡೆತ ಬೀಳುತ್ತಿದೆ ಅಂತ ಹೇಳಿದ್ದಾರೆ. ತುಂಬ ಜನ ಕಮೆಂಟ್ ಆಗ್ತಿರೋದು ಅದನ್ನೇ. ಸೊ ಅದು ಕೂಡ ಸರಿ ಅನಿಸುತ್ತೆ. ನಾನು ಕೂಡ ನೋಡಿದ್ದೀನಿ, ಯಾರಾದರೂ ಆಫೀಸ್ಗೆಲ್ಲ ಹೋಗ್ತಿದ್ರೆ ಅವರು ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾ ಇರೋದು. ಸೊ ನೋಡಿ, ಅವರು ಎನಿವೇ ದುಡಿತಾ ಇದ್ದಾರೆ, ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ, 50-60 ಸಾವಿರ ರೂಪಾಯಿ ಸಂಬಳ ಬರ್ತಿರುತ್ತೆ. ಅವ್ರು ಬಂದು ಈ ಥರ ಒಂದು ಮಾಡೋದು ಒಂದು ಸ್ವಲ್ಪ ಬೇಜಾರಾದ ಸಂಗತಿನೇ. ಯಾಕಂದರೆ ನಾವು ಬಂದು ಎಲ್ಲೋ ಬೋರ್ಡೆ ನಾವು ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಆಯಿತಾ. ಇದನ್ನು ನಂಬ್ಕೊಂಡು ಜೀವನ ಮಾಡೋದ್ರಿಂದಾಗಿ ಆನ್ ದ ವೇನಲ್ಲಿ ನನಗೆ ಯಾರೋ ಸಿಗ್ತಾರೆ, ನನ್ನ ಪೆಟ್ರೋಲ್ ದುಡ್ಡು ಆಗಲಿ ಅಂತ ಅಂದರೆ, ಸೊ ಬರೀ ಅವರು ಸ್ವಾರ್ಥವಾಗಿ ನೋಡ್ತಿದ್ದಾರೆ ಅನ್ನೋದು ಅನಿಸುತ್ತೆ ಆಯಿತಾ. ಬರೀ ಅವ್ರದ್ದು ಸೆಲ್ಫೀಸ್ ಆಗಿ ಅವ್ರದ್ದು ಸ್ವಾರ್ಥಕ್ಕೋಸ್ಕರ ನನಗೇನಂತ ಪೆಟ್ರೋಲ್ಗೊಂದು ಬಂದುಬಿಟ್ರೆ ಸಾಕು ಅನ್ನೋದು. ಸೊ ಆ ಥರ ಮಾಡೋದು ಒಂದು ಸ್ವಲ್ಪ ಮಾಡದೇ ಇರೋದೇ ಒಳ್ಳೆಯದು. ಹಾಗೆ ಅವರು ತುಂಬ ಎಜುಕೇಟೆಡ್ಗಳು ಕೂಡ ಇರ್ತಾರೆ. ಎಜುಕೇಟೆಡ್ಗಳು ಇರೋದ್ರಿಂದಾಗಿ ಅವ್ರಿಗೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ.
ಆದರೆ ನಮ್ಮ ಆಟೋ ಫೀಲ್ಡಲ್ಲಿ ಬಂದ್ಬಿಟ್ಟು ಅಂಥ ಎಜುಕೇಟೆಡ್ಗಳಿಲ್ಲ. ಇದ್ದಾರೆ ಆಲ್ಮೋಸ್ಟ್ ಹೇಳಬೇಕು ಅಂತ ಅಂದರೆ ಅಷ್ಟು ಎಜುಕೇಷನ್ ಇರೋದಿಲ್ಲ. ಮತ್ತು ಎಜುಕೇಷನ್ ಮಾಡಿದರೂ ಕೂಡ SSLC ಸೆಕೆಂಡ್ PU ಇಷ್ಟರಲ್ಲೇ ಮಾಡಿರ್ತಾರೆ. ಯೋಚನೆ ಮಾಡಿ ನಮ್ಮ ಫೀಲ್ಡಲ್ಲಿರೋವಂಥವ್ರಿಗೆ ಏನು ಕೆಲಸ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆಟೋ ಫೀಲ್ಡು ಕ್ಯಾಬ್ ಫೀಲ್ಡಿಗೆ ಬರ್ತಾರೆ. ಕೆಲಸ ಅಂದರೆ ಇಲ್ಲೂ ರಿಸ್ಕ್ ಇದೆ, ಇಲ್ಲೇನು ಸುಮ್ಮನೆ ಸಿಗಲ್ವಲ್ಲ. ನಾವು ರಿಸ್ಕ್ ಮಾಡಿಕೊಂಡೇ ಇವಾಗ ಮನೆ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ವಾಪಸ್ ಮನೆಗೆ ಹೋಯ್ತೀವಿ ಅನ್ನೋದು ಕೂಡ ಗ್ಯಾರಂಟಿ ಇರಲ್ಲ. ಸೊ ಆ ಲೆಕ್ಕಾಚಾರದಲ್ಲಿ ನಾವು ಅಂದರೆ ನಾವು ಕೆಲಸ ಮಾಡ್ತಿರೋದು. ಡ್ರೈವಿಂಗ್ ಫೀಲ್ಡಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ ಹಂಗೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಪ್ಪ ಅಂತಂದರೆ, ಯಾರು ಬೈಕಲ್ಲಿ ಡ್ಯೂಟಿ ಮಾಡ್ತಾರೆ ಅವ್ರಿಗೆ 3-4 ಆಪ್ಷನ್ ಇದೆ. ಆಗಲೇ ಹೇಳ್ದಂಗೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಫುಡ್ ಡೆಲಿವರಿ ಮಾಡ್ಬೋದು, ಪಾರ್ಸಲ್ ಮಾಡ್ಬೋದು ಐಟಮ್ನ, ಆಯಿತಾ. ಸೊ ಈ ಥರ ಒಂದು 2-3 ಚಾನ್ಸಸ್ ಇದೆ ಅವ್ರಿಗೆ, ಅಂದರೆ ಅವ್ರಿಗೆ ಆಪ್ಷನ್ ಇದ್ದಾವೆ. ಮತ್ತು ಕ್ಯಾಬ್ ಓಡಿಸೋರ್ಗೂ ಕೂಡ 2-3 ಆಪ್ಷನ್ ಇದೆ. ಅವರು ಓಲಾ ಊಬರಲ್ಲಿ ಮಾಡ್ಬೋದು, ಹಾಗೆ ಕಂಪ್ನಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಅದ್ರ ಜೊತೆಗೆ ಎಲ್ಲಾದರೂ ಔಟ್ ಸ್ಟೇಷನ್ ಹೋಗಬೇಕು ಅಂತಂದರೆ ಆ ಡ್ಯೂಟಿ ಕೂಡ ಮಾಡ್ಕೋಬೋದು. ಆದರೆ ನಮ್ಮ ಆಟೋಗೆ ಬಂದುಬಿಟ್ಟು ಇರೋದು ಒಂದೇ ಆಪ್ಷನು. ಅದೇನಪ್ಪ ಅಂದರೆ, ಇಲ್ಲ ರೋಡಲ್ಲಿ ಸೈಡಲ್ಲಿ ಮೀಟ್ರ್ ಹಾಕ್ಕೊಂಡು ಯಾರು ಕರೆದ್ರೆ ಬಾಡಿಗೆ ಹೊಡಿ, ಇಲ್ಲ ಅಂದರೆ ಊಬರು ಓಲಾದಲ್ಲೇ ಬಾಡಿಗೆ ಮಾಡಬೇಕು. ಇವಾಗ ರೋಡ್ ಸೈಡಲ್ಲಿ ಡ್ಯೂಟಿಗಳಿಗೆ ಕೇಳೋರು ತೀರಾ ಕಡಿಮೆ ಅಂತ ಹೇಳ್ಬೋದು. ಜಾಸ್ತಿ ಯಾರು ಕೇಳೋದಿಲ್ಲ, ಮೀಟ್ರ್ ಹಾಕೊಂಬಂಡ್ರಿ ಹಂಗೆ ಅಂತ ಇಲ್ಲ, ಎಲ್ಲ ಓಲಾ ಊಬರ್ ಮೇಲೇ ಡಿಪೆಂಡ್ ಆಗಿದ್ದಾರೆ. ಅದರಿಂದ ಬೆನಿಫಿಟ್ ಏನಪ್ಪ ಅಂದರೆ, ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾವು ಪಿಕಪ್ ಮಾಡ್ತೀವಿ. ಹಂಗಾಗಿ ಅವ್ರೇನು ಮಾಡ್ತಿದ್ದಾರೆ, ಆದಷ್ಟು ಕಸ್ಟಮರು ಬುಕ್ ಮಾಡಿಕೊಂಡು ಅವ್ರ ಮನೆ ಹತ್ರನೇ ಗಾಡಿನ ಕರೆಸ್ಕೊಂಡು ಪ್ಯಾಸೆಂಜರ್ ನಮಗೆ ಬರ್ತಿರೋದು, ಆಯಿತಾ. ಸೊ ಆಟೋದವ್ರಿಗೆ ಇರುವಂಥದ್ದೇ ಒಂದೇ ಆಪ್ಷನ್, ಆಯಿತಾ. ಮಿಕ್ಕಿದ ಗಾಡಿಯವ್ರಿಗೆಲ್ಲ ಬಂದುಬಿಟ್ಟು 3-4 ಆಪ್ಷನ್ ಇದೆ. ಸೊ ನಮ್ಮ ಇದರಲ್ಲಿ ಕೆಲವೊಬ್ಬರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಲಾಸ್ಟ್ ಟೈಮು ನಾನು 68 ರೂಪಾಯಿ ಬಾಡಿಗೆ ಹೋಗಿದ್ದು, ಒಂದು ಊಟನ ತಗೊಂಡು 2 ಬಕೆಟಲ್ಲಿ, ಒಂದು ಬಕೆಟಲ್ಲಿ ಸಾಂಬಾರು, ಒಂದು ಬಕೆಟಲ್ಲಿ ಅನ್ನ ಹಾಕಿ ಕೊಟ್ಟಿದ್ರು. ಅದನ್ನು ತಗೊಂಡೋಗಿ ನಾನು ಡ್ರಾಪ್ ಹಾಕಿದ್ದೆ, ಅದಕ್ಕೆ 68 ರೂಪಾಯಿ. ಅದಕ್ಕೆ ಕೆಳಗೆ ಬಂದಿರುವಂತಹ ಕಮೆಂಟ್ ಹೆಂಗಪ್ಪ ಅಂತಂದರೆ, ನೀನು ಪ್ಯಾಸೆಂಜರ್ ಗಾಡಿನಲ್ಲಿ ಈ ಫುಡ್ಡು ಊಟ ತಗೊಂಡೋಗಿ ನೀನು ಕೊಡ್ಬೋದಾ, ಇದಕ್ಕೆ ಲಗೇಜ್ ಗಾಡಿನೇ ಮಾಡ್ಕೊಂಡು ಹೋಗ್ಬಾರ್ದಾ ಅಂತ ಕೇಳ್ತಾರೆ, ಆಯಿತಾ. ಅದು 2 ಸೇರಿದ್ರೆ ಒಂದು 20 ಲೀಟ್ರ್ ಬಕೆಟ್ ಏನೋ ಇರಬೇಕು. ಅದು 2 ಸೇರಿದ್ರೆ ಒಂದು 30 kgನೋ 40 kg ಬರ್ಬೋದು ಅಂದ್ಕೊಂಡು. ಜಾಸ್ತಿ ಅಂದರೆ 40 kgನೂ ಇರಲ್ಲ, ಆಲ್ಮೋಸ್ಟ್ ಒಂದು 30-35 kg ಒಳಗೇನೆ, ಸರಿನಾ. ಸೊ ಯೋಚನೆ ಮಾಡಿ, ನಮಗಿರುವಂಥ ಆಟೋ ಫೀಲ್ಡಲ್ಲಿರುವಂಥವ್ರಿಗೆ, ಆಟೋದವ್ರಿಗೆ ಒಂದೇ ಆಪ್ಷನ್ ಇರೋದು. ಸೊ ಹಂಗಾಗಿ ನಮ್ಮ ಆಟೋ ಫೀಲ್ಡಲ್ಲಿರೋರು ಪ್ರಶ್ನೆ ಮಾಡೇ ಮಾಡ್ತಾರೆ. ಇವಾಗ ಬೇರೆಯವರೆಲ್ಲರಿಗೂ ಬಂದುಬಿಟ್ಟು 2-3 ಆಪ್ಷನ್ಗಳಿದ್ದಾವೆ. ಎಕ್ಸಾಂಪಲ್ ಕ್ಯಾಬ್ಗೂ ಹೇಳಿದೆ, ಕ್ಯಾಬಲ್ಲಿ ಕೂಡ 2-3 ಆಪ್ಷನ್ ಇದೆ. ಯಾರು ಬೈಕಲ್ಲಿ ಡ್ಯೂಟಿ ಮಾಡ್ತಾರೆ ಅವ್ರಿಗೂ ಕೂಡ 2-3 ಆಪ್ಷನ್ ಇದೆ. ಆದರೆ ಆಟೋದಲ್ಲಿ ಮಾತ್ರ ಒಂದೇ ಆಪ್ಷನ್ ಇರೋದು. ಸೊ ಹಂಗಾಗಿ ತುಂಬಾ ಟೈಟ್ ಆದ ಪೊಸಿಷನ್ ಇರೋದ್ರಿಂದಾಗಿ ಸ್ವಲ್ಪ ಗಲಾಟೆಗಳು ಜಾಸ್ತಿ ಆಗ್ತಿದೆ. ನನ್ನ ಅನಿಸಿಕೆ ಈ ಥರ ಇದೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಜಸ್ಟು ಮನೆಗೆ ಬಂದಾಯಿತು. ನೀವು ನೋಡ್ಬೋದು ಟೈಮ್ ಎಷ್ಟು ಅಂತಂದರೆ 23:07, ಅಂದರೆ 11 ಗಂಟೆ 7 ನಿಮಿಷ ಆಗಿದೆ. ಟಕ ಅಂತ ಅಂದ್ಬಿಟ್ಟು ಲೆಕ್ಕ ಮಾಡ್ಕೊಳ್ಳೋಣ. ಸೊ ಇದು ಮೇಲ್ಗಡೆ ಏನು ಎಲ್ಲೋ ಕಾಣಿಸ್ತಿದೆ, 23% ಬ್ಯಾಟ್ರಿ, ಫೋನ್ ಬ್ಯಾಟ್ರಿ ಇರೋದಂತ, ಬ್ಯಾಟ್ರಿ ಲವ್ ಐತೆ ಅಂತ. 1060 ರೂಪಾಯಿ ಬಂದು ಇವತ್ತಿನ ಅರ್ನಿಂಗ್ಸು ಊಬರಲ್ಲಾಗಿರೋದು. ಹಾಗೆ ಈಗ ನಮ್ಮ ಯಾತ್ರೆನ ಓಪನ್ ಮಾಡ್ಕೊತೀನಿ. ಒಟ್ಟು 3 ಅಪ್ಲಿಕೇಶನಿಂದ ನಾನು ಇವತ್ತು ಡ್ಯೂಟಿ ಮಾಡಿರೋದಾಯ್ತಾ. ನೀವು ನೋಡ್ಬೋದು ನಮ್ಮ ಯಾತ್ರೆನಲ್ಲಿ ಬಂದುಬಿಟ್ಟು 423 ರೂಪಾಯಿ. ಹಾಗೆ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ಕೇಳೋದಾದರೆ 600 ರೂಪಾಯಿ, ಒಟ್ಟು 2000 ರೂಪಾಯಿ ಮಾಡಿದ್ದೀನಿ. ಎಷ್ಟಾಯಿತು ಅಂತಂದರೆ 300 ರೂಪಾಯಿ ಗ್ಯಾಸ್ ಖರ್ಚಾಗಿದೆ. ಅದರ ಜೊತೆಗೆ ಬೆಳಗ್ಗೆ ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿರೋದಾಯ್ತಾ. 8 ಗಂಟೆಯಿಂದ ಇವಾಗ 11 ಗಂಟೆಗೆ, ನೀವೇ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಅವರ್ ಆಗಿದೆ ಅಂತ. ಹಾಗೆ ಮಧ್ಯಾಹ್ನ ಒಂದು 3 ಅವರು ಟೈಮ್ ವೇಸ್ಟ್ ಆಗೋಯ್ತು. 3-4 ಅವರ್ ಇವತ್ತು ಸುಮ್ಮನೆ ವೇಸ್ಟ್ ಆಯಿತು.
ಆದಷ್ಟು ಡ್ಯೂಟಿ ಸಿಗ್ತಿರ್ಲಿಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಅಲ್ಲಿ ವೇಸ್ಟ್ ಆಯಿತು. ಅಲ್ಲೊಂದು 4 ಅವರ್ ಹೋಯ್ತಲ್ವ. ಅದೇ ಟೈಮಿಂಗ್ಸಲ್ಲಿ ಡ್ಯೂಟಿ ಯಾವುದಾದ್ರೂ ಬಂದಿದ್ದರೆ ಸಿಕ್ಕಿದ್ದಿದ್ರೆ ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 300ರಿಂದ 400 ರೂಪಾಯಿ ಮಾಡ್ಬೋದಿತ್ತು. ಒಟ್ಟು ಕಿಲೋಮೀಟ್ರ್ ನಾನು ಇವತ್ತು ಗಾಡಿ ಎಷ್ಟು ಓಡಿಸಿದ್ದೀನಿ ಅಂತ ಅಂದರೆ ಒಂದು ಅಂದಾಜಾಗಿ ಹೇಳ್ಬೇಕಂದ್ರೆ ಒಂದು 140 ಕಿಲೋಮೀಟ್ರ್ ಅಂತೂ ಮಿನಿಮಮ್ ಓಡಿದೆ. ಮ್ಯಾಕ್ಸಿಮಮ್ ಎಷ್ಟು ಓಡಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ನಾನು ಖಾಲಿ ಕೂಡ ಓಡಿಸ್ತೀವಲ್ವ. ನಾವು ಜಸ್ಟು ಲೆಕ್ಕ ಮಾಡೋದು ಯಾವುದಪ್ಪ ಅಂತ ಅಂದರೆ ನಮಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅದ್ರ ಮೇಲೆ ಲೆಕ್ಕ ಮಾಡಿರ್ತೀವಿ. ಡ್ರೈ ರನ್ ಕೂಡ ಆಗಿರುತ್ತೆ, ಅದರದ್ದು ಲೆಕ್ಕ ಅಷ್ಟು ನಾವು ಮಾಡಿರಲ್ಲ. ಅದು ಕೂಡ ಸೇರಿಸ್ಕೊಂಡ್ರೆ ಒಂದು ಇಟ್ಕೊಳ್ಳಿ ಒಂದು 10-15 ಕಿಲೋಮೀಟ್ರ್. ಅಂದರೆ ನಂದು ಪರ್ಸ್ನಲ್ ಆಗಿ ಆನ್ ಡ್ಯೂಟಿನಲ್ಲಾಗಿದ್ದರೆ ಒಂದು 4-5 ಕಿಲೋಮೀಟ್ರು ಎಕ್ಸ್ಟ್ರಾ ಖರ್ಚಾಗಿರುತ್ತೆ, ಅಂದರೆ ಕಿಲೋಮೀಟ್ರ್ ರನ್ ಆಗಿರುತ್ತೆ. ನಂದು ಪರ್ಸ್ನಲ್ಲೇ ಬಂದರೆ ಒಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ, ಒಟ್ಟು 20 ಕಿಲೋಮೀಟ್ರ್ ಡ್ರೈ ರನ್ ಆಗಿದೆ ನನ್ನ ಗಾಡಿ. ಅಂದರೆ ನನಗೆ, ಯಾಕಂದರೆ ನಾನು ಸಿಟಿಯಿಂದ ಔಟ್ಸ್ಕರ್ಟಲ್ಲಿ ನನ್ನ ವಾಸ ಇರೋದ್ರಿಂದಾಗಿ ಸ್ವಲ್ಪ ನಾನು ಟ್ರಾವೆಲ್ ಮಾಡಲೇಬೇಕಾಗುತ್ತೆ. ಸೊ ಬೆಳಗ್ಗೆದು ಸಾಯಂಕಾಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಅಷ್ಟು ನನಗೆ ಒಂದು ದಿನಕ್ಕೆ ಲಾಸ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.